ನಗರಸಭಾ ಸದಸ್ಯರು ಜಿಲ್ಲಾಧಿಕಾರಿಗಳಾದ ಮೀನಾ ನಾಗರಾಜ್ ಮತ್ತು ನಗರಸಭೆ ಪೌರಾಯುಕ್ತರಾದ ಬಿಸಿ ಬಸವರಾಜ್ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ನಗರಸಭಾ ಸದಸ್ಯರಾದ ಮಧುರಾಜ್ ಅರಸ್ರವರು ಮಾತನಾಡಿ, ನಿನ್ನೆ ನಡೆದ ಸಾಮಾನ್ಯ ಸಭೆಯಲ್ಲಿ ಸಭೆಯ ಅಜೆಂಡಾದಲ್ಲಿ ಇದ್ದ ಯಾವುದೇ ವಿಷಯಗಳನ್ನು ಚರ್ಚಿಸಿ ತೀರ್ಮಾನಿಸದೆ ಸಭೆಯ ಆರಂಭದಲ್ಲೇ ಅಧ್ಯಕ್ಷರು ಸಭೆಯಿಂದ ಹೊರ ನಡೆದಿದ್ದಾರೆ ಎಂದು ಆರೋಪಿಸಿದ್ದಾರೆ. ಇತ್ತೀಚೆಗೆ ನಗರಸಭೆಯ ಆಡಳಿತ ಎಲ್ಲರೂ ಕೂಡ ಗಮನಿಸ್ತಾ ಇದ್ದಾರೆ. ಕಾನೂನಿನ ವಿರುದ್ಧವಾಗಿ ಕೆಲವು ಕಾನೂನನ್ನ ಮರೆಮಾಚಿ ಆಡಳಿತ ನಡೆಸ್ತಾ ಇರೋದು ತಾವೆಲ್ಲ ಗಮನಿಸಿದ್ದೀರ. ಅದೇ ಮುಂದುವರೆದ ಭಾಗವಾಗಿ ನಿನ್ನೆ ನಡೆದಂಥ ಸರ್ವ ಸದಸ್ಯರ ಸಭೆಯಲ್ಲೂ ಕೂಡ ಕಾನೂನಲ್ಲಿ ಇಲ್ಲದ ಅಂಶಗಳನ್ನು ಸೇರಿಸಿ ಜನತೆಗೆ, ನಗರಸಭಾ ಚುನಾಯಿತ ಪ್ರತಿನಿಧಿಗಳಿಗೆ ಕಣ್ಣಿಗೆ ಮುನ್ನೆಚ್ಚೋದು ನಾಟಕೀಯ ಬೆಳವಣಿಗೆ ನಿನ್ನೆ ನಡೆದಿದೆ. ಅದರ ವಿರುದ್ಧ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ ಆಯುಕ್ತರಿಗೆ ಮನವಿಯನ್ನು ಸಲ್ಲಿಸಿ ಸ್ಪಷ್ಟ ಬಹುಮತವನ್ನು ತೋರಿಸಿಲ್ಲ, ಸಭೆಯಲ್ಲಿ ವಿಷಯಗಳ ಚರ್ಚೆ ಆಗಿಲ್ಲ, ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಮನವಿಯನ್ನು ಸಲ್ಲಿಸಿದ್ದೀವಿ. ನಗರಸಭಾ ಸದಸ್ಯರಾದ ಎಸಿ ಕುಮಾರ್ ಅವರು ಮಾತನಾಡಿ, ಚಿಕ್ಕಮಗಳೂರು ನಗರಸಭೆಯಲ್ಲಿ ಡಿಸೆಂಬರ್ 20ರಂದು ನಡೆದ ಸಾಮಾನ್ಯ ಸಭೆಯಲ್ಲಿ ಸಭೆಯ ಅಜೆಂಡಾದಲ್ಲಿ ಇದ್ದ ಯಾವುದೇ ವಿಷಯಗಳನ್ನು ಚರ್ಚಿಸಿ ತೀರ್ಮಾನಿಸದೆ ಸಭೆಯ ಆರಂಭದಲ್ಲೇ ಅಧ್ಯಕ್ಷರು ಸಭೆಯಿಂದ ಹೊರ ನಡೆದಿದ್ದಾರೆ. ಸಭೆಯ ಅಜೆಂಡಾದಲ್ಲಿ ಇದ್ದ ವಿಷಯಗಳನ್ನು ಕಾನೂನು ಬಾಹಿರವಾಗಿ ಅಂಗೀಕರಿಸುವ ಹುನ್ನಾರ ಇರುವ ಅನುಮಾನವಿದ್ದು, ತಾವುಗಳು ದಯವಿಟ್ಟು ಸಭೆಯ ಅಜೆಂಡಾದಲ್ಲಿ ಇದ್ದ ವಿಷಯಗಳ ಬಗ್ಗೆ ಮತ್ತೊಮ್ಮೆ ಸಭೆ ಕರೆದು ಚರ್ಚಿಸಬೇಕು ಎಂದು ಹೇಳಿದ್ದಾರೆ. ಆಕ್ಷೇಪಣೆಯನ್ನ ಜಿಲ್ಲಾಧಿಕಾರಿಗಳಿಗೆ, ಅಧ್ಯಕ್ಷರಿಗೆ ಮತ್ತು ಪೌರಾಯುಕ್ತರಿಗೆ 3 ಜನಕ್ಕೆ ನಾವೆಲ್ಲ ಸದಸ್ಯರುಗಳು 19 ಜನ ಸದಸ್ಯರುಗಳು ಸಹಿ ಮಾಡಿದ ದೂರು ಅರ್ಜಿಯನ್ನು ನಾವು ಕೊಟ್ಟಿದ್ದೀವಿ. ಆ ದೂರು ಅರ್ಜಿಯಲ್ಲಿ ನಗರಸಭೆಯಲ್ಲಿ ನಡೀತಕ್ಕಂಥ ಸಾಮಾನ್ಯ ಸಭೆ ಕಾನೂನು ಬಾಹಿರವಾಗಿ, ನಿಯಮ ಬಾಹಿರವಾಗಿ, ಪೌರಾಡಳಿತ ಇಲಾಖೆಯ ಕಾಯ್ದೆಯ ಅನ್ವಯ ನಡೆದಿರತಕ್ಕಂಥ ಸಂಶಯದ ಹಿನ್ನೆಲೆಯಲ್ಲಿ ಎಲ್ಲವನ್ನೂ ಕೂಡ ಚಿತ್ರೀಕರಣ ಮಾಡಬೇಕು ಅಂತ ನಾವು ಮನವಿಯನ್ನು ಇಟ್ಟಿದ್ವಿ. ನಿನ್ನೆ ಸಾಮಾನ್ಯ ಸಭೆ ನಡೀತು. ಸಾಮಾನ್ಯ ಸಭೆಯಲ್ಲಿ ಯಾವುದೇ ವಿಚಾರಗಳು, ಯಾವುದೇ ವಿಷಯಗಳು ಚರ್ಚೆ ಆಗದೇ ತೀರ್ಮಾನ ತಗೊಳ್ಳಿಕ್ಕೆ ಬರಲ್ಲ. ಚರ್ಚೆಗೆ ಆಸ್ಪದ ಕೊಡದೆ ಸಾಮಾನ್ಯ ಸಭೆಯಲ್ಲಿದ್ದ ಮೊದಲ ವಿಷಯದಲ್ಲಿ ನಾವೇನು ಒಂದೇ ವಿಚಾರಕ್ಕೆ ನಾವು ಈ ವಿಚಾರದ ವಿರುದ್ಧವಾಗಿದ್ದೀವಿ, ನಾವು ವಿರೋಧ ವ್ಯಕ್ತಪಡಿಸ್ತೀವಿ ಅಂಥೇಳಿ ಅವರಿಗೆ ಕೈ ಎತ್ತಿ ನಾವು ಸ್ಪಷ್ಟವಾಗಿ ನಾವು ಯಾರ್ಯಾರು ವಿರೋಧ ವ್ಯಕ್ತಪಡಿಸಿದ್ವಿ ಅವ್ರದ್ದೆಲ್ಲ ಹೆಸರುಗಳನ್ನು ನೀವು ನಡವಳಿಯಲ್ಲಿ ಬರೀರಿ ಅಂತಕ್ಕಂಥ ಡಿಮ್ಯಾಂಡನ್ನು ಇಟ್ಟು, ಆ ಡಿಮ್ಯಾಂಡನ್ನು ಇಟ್ಟಂಥ ಸಂದರ್ಭದಲ್ಲಿ ನಾವು 17 ಜನ ಸ್ಪಷ್ಟವಾಗಿದ್ವಿ. ನಮ್ಮ ವಿರುದ್ಧವಾದ ಮತ 16 ಇತ್ತು. ಅಧ್ಯಕ್ಷರ ಅವರ ವಿವೇಚನೆಗೆ ಒಂದು ಮತ ಇರುತ್ತೆ. ಅದು ಯಾವಾಗ ಬರುತ್ತೆ ಅಂತಂದರೆ, ಎರಡೂ ಕಡೆಯಿಂದ ಸಮಬಲ ಇದ್ದಾಗ ಅವರಿಗೆ ನಿರ್ಣಾಯಕ ಮತವನ್ನು ಚಲಾಯಿಸುವ ಅಧಿಕಾರ ಅವರಿಗೆ ಇದೆ. ಇಲ್ಲ ಅವರಿಗೆ ಬಹುಮತ ಇತ್ತು ಅಂತಲೇ ನಾವು ಅಂದ್ಕೊಳೋದಾದರೆ, ನಾವು 5 ಜನ ಇರಲಿ, ಅವ್ರು 50 ಜನ ಇರಲಿ, ನಾವು ವಿರೋಧ ಮಾಡಿರೋರು 5 ಜನ ಇರಲಿ, ಎಲ್ಲ ವಿಚಾರಗಳನ್ನು ಒಂದೊಂದೇ ವಿಷಯಗಳನ್ನು ಚರ್ಚೆ ಮಾಡಿ, ಚರ್ಚೆ ಆದ ನಂತರ ಬಹುಮತ ಇದೆ ಅಂತೇಳಿ ಅವ್ರು ಬರ್ಕೊಳ್ಳಿ, ಪರ ಇರೋರನ್ನು ಬರ್ಕೊಳ್ಳಿ, ವಿರುದ್ಧ ಇರೋರನ್ನು ಬರ್ಕೊಳ್ಳಿ, ನಮಗೆ ಅದರದ್ದು ಅಬ್ಜೆಕ್ಷನ್ ಇಲ್ಲ. ಆದರೆ ಚರ್ಚೆನೇ ಮಾಡಿ ಇನ್ನೂ ಒಂದೇ ಒಂದು ವಿಚಾರದಲ್ಲೂ ಕೂಡ ಒಂದು ಸಬ್ಜೆಕ್ಟು ಕೂಡ ನಾವು ಮಾತಾಡ್ದೇನೆ, ಚರ್ಚೆ ಮಾಡ್ದೇನೆ ಬರೀ ಒಂದು ವಿಚಾರಕ್ಕೆ ನಾವು ಕೈ ಎತ್ತಿದ್ದಕ್ಕೆ ಸಭೆಯಿಂದ ಹೊರಗೊಡೋದು, ಇದರ ಒಳಮರ್ಮ ಏನು? ಸಭೆಯ ಅಜೆಂಡಾದಲ್ಲಿ 43 ಸಬ್ಜೆಕ್ಟ್ಗಳನ್ನು ನಮಗೆ ಇಟ್ಟು ಕಳಿಸ್ಕೊಟ್ಟಿದ್ರು ಮನೆಗೆ ಮಾಹಿತಿಯನ್ನು, ಅಜೆಂಡಾ ಬುಕ್ನಲ್ಲಿ. ನಾವು ಸಭೆಗೆ ಬಂದು ಕೂತ ನಂತರದಲ್ಲಿ 18 ಅಜೆಂಡಾಗಳನ್ನು ಸಪ್ರೇಟಾಗಿ ಇಟ್ಟಿದ್ದಾರೆ.
18 ವಿಷಯಗಳನ್ನು ಇತರೆ ವಿಷಯಗಳು ಅಂತ ಹೇಳಿದ್ದಾರೆ. ಆ ಇತರೆ ವಿಷಯಗಳನ್ನು ಮರೆಮಾಚಿದ್ಯಾಕೆ? ಅದನ್ನು ಕೂಡ ಅಜೆಂಡಾ ಬುಕ್ನಲ್ಲಿ ಇವರು ಮುದ್ರಿಸಿ ಕಳಿಸ್ಬೋದಾಗಿತ್ತಲ್ವ. ಅಲ್ಲಿ ಕೋಟ್ಯಾಂತರ ರೂಪಾಯಿ ಕಾಮಗಾರಿನ ಏಕೈಕ ಟೆಂಡರು ಅಂತೇಳಿ ಮಾಡಿದ್ದಾರೆ. ನಮ್ಮ ಪೌರಾಡಳಿತ ಇಲಾಖೆಯ ನಿಯಮಗಳಲ್ಲಿ ಏಕೈಕ ಟೆಂಡರ್, ಸಿಂಗಲ್ ಟೆಂಡರ್ ಕರೀತಕ್ಕಂಥದ್ದು, ಮಂಜೂರಾತಿಯ ನಿರೀಕ್ಷೆಗೆ ಮೇರೆಗೆ ಅಂತಕ್ಕಂಥ ಒಂದು ಸಬ್ಜೆಕ್ಟನ್ನು ಇಡ್ತಕ್ಕಂಥದ್ದು ಕಾನೂನು ಬಾಹಿರ. ಇವರು ಎರಡನ್ನೂ ಕೂಡ ತಪ್ಪು ಮಾಡಿದ್ದಾರೆ. ನನಗೆಲ್ಲೋ ಅನಿಸುತ್ತೆ ಇವರು ಲೂಟಿ ಹೊಡೆಯೋ ದೃಷ್ಟಿಯಿಂದ, ಗುತ್ತಿಗೆದಾರರಿಂದ ಹಣವನ್ನು ಪೀಕುವ ದೃಷ್ಟಿಯಿಂದ, ಇವರಿಗೆ ಬೇಕಾದವರಿಗೆ ಗುತ್ತಿಗೆಯನ್ನು ಕೊಡುವ ದೃಷ್ಟಿಯಿಂದ ಈ ಸಭೆಯಿಂದ ಹೊರ ನಡೆದಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವು DC ಅವರಿಗೆ ಸಭೆಯ ನಡವಳಿಕೆಯ ತೀರ್ಮಾನಗಳು ಮತ್ತು ನಿನ್ನೆ ನಡೆದಂಥ ಸಭೆಯಲ್ಲಿ ಎಲ್ಲ ವಿಡಿಯೋ ಚಿತ್ರೀಕರಣಗಳನ್ನು ತರಿಸ್ಕೊಂಡು ಯಾವುದು ಚರ್ಚೆ ಆಗದೇ ಇರೋ ಹಿನ್ನೆಲೆಯಲ್ಲಿ ಸೂಕ್ತ ಕ್ರಮ ತಗೊಂಡು ಏನು ಇವರೆಲ್ಲ ರೆಸೊಲ್ಯೂಷನ್ಸನ್ನು ಪಾಸ್ ಮಾಡಿದ್ದಾರೆ ಅದನ್ನೆಲ್ಲ ಸಸ್ಪೆಂಡಲ್ಲಿ ಇಡಬೇಕು. ಅದರ ಜೊತೆಗೆ ಆ ಸಂಬಂಧಪಟ್ಟ ವಿಷಯಗಳಿಗೆ ಮತ್ತೊಮ್ಮೆ ಸಭೆ ನಡೆಸಿ ಚರ್ಚೆ ಮಾಡಿ ಅವ್ರದ್ದೇ ಬಹುಮತ ಇತ್ತು ಅಂದರೆ ನಮ್ಮದೇನು ಅಬ್ಜೆಕ್ಷನ್ ಇರಲ್ಲ. ಆದರೆ ನಾವು ಅಬ್ಜೆಕ್ಷನ್ ಮಾಡಿರ್ತಕ್ಕಂಥ ಪತ್ರ ಏನಿದೆ ಅದರಲ್ಲಿ ನಾವು ಲಿಖಿತವಾಗಿ ಕೊಟ್ಟಿದ್ದೀವಿ, ನಾವು ಏನಕ್ಕೆ ಇದನ್ನು ಅಬ್ಜೆಕ್ಷನ್ ಮಾಡ್ತಾಯಿದ್ದೀವಿ ಅಂತ, ಕಾನೂನು ಬಾಹಿರ ಇದೆ ಅಂತ ಹೇಳಿದ್ದೀವಿ, ಅದನ್ನು ನೋಟ್ ಮಾಡಲಿ ಅವರು. ನಾವು ಸಂಬಂಧಪಟ್ಟಂಗೆ ಇದಕ್ಕೆ ಆ ನ್ಯಾಯಾಂಗದಲ್ಲಿ ದೂರು ಸಲ್ಲಿಸ್ತಾ ಇದ್ದೀವಿ. ನ್ಯಾಯಾಂಗದ ಹೋರಾಟ ಕೂಡ ನಾವು ಶುರು ಮಾಡಿದ್ದೀವಿ. ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ನಗರಸಭೆ ಸದಸ್ಯರು ಉಪಸ್ಥಿತರಿದ್ದರು.